ಆಗ್ಯದ. ಸಜ್ಜಲ ರಾಮನವ್ರು ಯಾರು ಸಂಕ್ಷಿಪ್ತ ನಿನ್ನ ಹೇಳಿವು. ಅವರು ಹುಟ್ಟಿದವರು ಮುದೇನೂರು ಅಂತ ಬರ್ತದೊಂದು, ಲಿಂಗಸೂಗೂರು ತಾಲೂಕು ಕಡೇಹಳ್ಳಿ, ಅದು ರಾಯಚೂರು ಜಿಲ್ಲೆಯ ಕಡೇಹಳ್ಳಿ. ಆ ಮುದೇಹಳ್ಳಿಯೊಳಗೆ ಸಾಮಾನ್ಯ ಬಡತನದ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಯಮನವ್ವ. ಈಕಿ ತಾಯಿ ಹೆಸರು ಲಿಂಗಮ್ಮ. ಬಹಳ ಬಡತನದಲ್ಲಿ ಬದುಕಬೇಕಾಗ್ತದೆ ಮನುಷ್ಯ. ನಮ್ಮ ಶರಣರೆಲ್ಲರೂ ಬಡವರೇ ಅದಾರೆ ಅನ್ನೋ ಮಾತನೇನು ಹೇಳಿವಿ ನಾವು. ನಮ್ಮ ಶರಣರೆಲ್ಲರೂ ಬಡವರು, ಯಾರೂ ಶ್ರೀಮಂತರಿಲ್ಲಿದ್ರಾಗ. ಮೌಳಿಗೆ ಮಾರಯ್ಯೊಬ್ಬ ರಾಜ ಇದ್ದ. ಅವ ತನ್ನ ಆಸ್ತಿಯನ್ನೆಲ್ಲ ತ್ಯಾಗ ಮಾಡಿ ಬಂದು ಇಲ್ಲಿ ಕಟ್ಟಿಗೆ ಹೊಡ್ಯಾಕೈತ. ಬಡತನ ಬೇಡಿದವ. ಬಡತನ ಮೌಳಿಗೆ ಮಾರಯ್ಯ ಅಂದರೆ ಮಹಾದೇವ ಭೂಪಾಲ, ಕಾಶ್ಮೀರ ದೇಶದ ರಾಜ, ಮಾಂಡವ್ಯ ನಗರದ ರಾಜ ಅವ. ಅವನು ಈ ಬಸವಣ್ಣನವರ ಆಸೆಗಾಗಿ ತಲೆ ಹೊಕ್ಕು ತನ್ನ ಯಾವತ್ತೂ ಸರ್ವಸ್ವವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಹೊಡಿಲಿಕ್ಕೆ ಹತ್ತಿದ. ಕಟ್ಟಿಗೆ ಹೊಡೆಯೋದು, ಕಟ್ಟಿಗೆ ಹೊಡೆಯೋ ಕೆಲಸ ಸಾಣದಲ್ಲ. ಯಾಕಂದರೆ ಒಂದು ಕಟ್ಟಿಗೆಯಿಂದ ಸಾವಿರಾರು ಮಂದಿ ಊಟ ಮಾಡ್ತಾರೆ. ನಿನ್ನೆ ಇಲ್ಲಿ ಕಟ್ಟಿಗೆ ಹೊಡೆದಕ್ಕೆ ಚಜ್ಕ ಮಾಡಿದ್ರಲ್ಲ, ಮತ್ತು ಎಷ್ಟು ಮಂದಿ ಉಂಡ್ರು? ಅದು ಸಣ್ಣ ಕೆಲಸ ಏನು ಕಟ್ಟಿಗೆ ಹೊಡೆಯೋದು? ಆಹಾರದ ಮುಖ್ಯವಾಗಿರ್ತಕ್ಕಂಥ ಉದ್ಯೋಗ ಅಂದ್ರೆ ಕಟ್ಟಿಗೆ ಹೊಡೆಯೋದು. ಆ ಕಟ್ಟಿಗೆ ಈಗ ಗ್ಯಾಸ್ ಅದಾವ, ಈಗೆಲ್ಲ ಕಡೆ ಗ್ಯಾಸ್ ಬಂದವು. ಆ ಗ್ಯಾಸ್ ಹೆಂಗೆ ನಡೆಸ್ಬೇಕು ಅನ್ನೋದು ಕೆಲವು ಹೆಣ್ಮಕ್ಳಿಗೆ ಗೊತ್ತಿಲ್ಲಕ್ಕೆ ಸುಟ್ಕೊಂಡು ಸಾಯ್ತಾವೆ. ಆ ಗ್ಯಾಸ್ ಹೆಂಗೆ ನಡೆಸ್ಬೇಕು? ಮೊದಲಿನ ಕಾಲದಲ್ಲಿ ಎಲ್ಲಿ ಬೇಕಲ್ಲಿ ಕಟ್ಟಿಗಿದ್ರು ಹೊತ್ಕೊಂಡು ಬರ್ತಿದ್ರು. ಈಗ ಎಲ್ಲ ಕಡೆ ಕಟ್ಟಿಗೆ ಬಿದ್ದಾವೆ. ಕಟ್ಟಿಗೆ ತರೋರು ದಿಕ್ಕಿಲ್ಲ, ಕಟ್ಟಿಗೆ ತರೋರು ಇಲ್ಲ. ಹೆಂಗೆ ಹೊರಬೇಕು ತಲೆ ಮೇಲೆ? ಅವರಿಗೆ ಪಗಾರ ಕೊಡೋರು ಯಾರು? ಗಂಡನ ಮನೆಗೆ ಕಟ್ಟಿಗೆ ಹೋದ ಅಂದರೆ ಗಂಡ ಪಗಾರ ಕೊಡ್ಬೇಕಾದ 300 ರೂಪಾಯಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಆ ಲಿಂಗಮ್ಮ ಮತ್ತು ಯಮನವ್ವ ಬಹಳ ಬಡತನ ಸಂಸಾರ, ಆಗಿನ ಕಾಲದ ಬಡತನ. ಆ ಯಮನವ್ವ ಅನ್ನಕ್ಕೆ ಮಗಳು, ಲಿಂಗಮ್ಮ ಅಂದ್ರೆ ತಾಯಿ. ಹಾಲು ಮತ್ತವರತ್ತು ಹೇಳಿವಿ ನಾನು ನಿನ್ನೆ. ಇಂದ ಕಾಮನ್ಕೇರಿ ಗೌಡ್ರ ಪತ್ರ ಬಂದಿತ್ತು, ಲಗ್ನ ಪತ್ರ. ಆ ಲಗ್ನ ಪತ್ರದಲ್ಲಿ ಸಜ್ಜುಡು ಅಮ್ಮವ್ರ ಫೋಟೋ ಹಾಕ್ಯಾರೆ. ಆ ಲಗ್ನ ಪತ್ರದಾಗ ಸಜ್ಜುಡು ಅಮ್ಮನವ್ರ ಫೋಟೋ ಹಾಕ್ಯಾರೆ. ಯಾವ ಶರಣರು ನಾವು ಅಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. ಆ ಲಿಂಗಮ್ಮ ಮಗಳ ಕರ್ಕೊಂಡು ದೇಶಾಂತರ ತಿರುಗಬೇಕು. ಈಗ ಹೆಣ್ಣು ಮಕ್ಕಳು ತಂದೆ ತಾಯಿ ಮಾತು ಕೇಳೋಂಥ ಪ್ರಸಂಗ ಬಂದಾವ. ಹಡಿವಾಗೇನ ಹಡಿತಾರ, ಹುಟ್ಟಾಗೇನು ಹುಟ್ಟತಾವ, ದೊಡ್ಡವಾಗಂಗೆ ಹಾಕ್ಕಾವ. ಮುಂದೆ ಮಾತು ಕೇಳೋದು ಹೆಂಗೆ? ತಂದೆ ತಾಯಿಗಳದು. ಇದು ಪೇಪರ್ ನೋಡ್ರಿ ನೀವು. ಒಬ್ಬ ಹೆಣ್ಣು ಮಗಳು ಮನೆ ಬಿಟ್ಟು ಹೊರಗೆ ಹೋಗಬೇಡ ಅಂತ ಅಂದದ್ದಕ್ಕೆ ಆ ಮನೆ ಬಿಟ್ಟು ಹೋದ ಹೆಣ್ಮಗಳನ್ನು ಕಡ್ದು ಬಿಟ್ಟಾರೆ, ಕೊಲೆ ಮಾಡ್ಯಾರ. ಶಾಲೆ ಹುಡುಗಿ, ಅವನು ಶಾಲೆ ಹುಡುಗ. ಈಗ ಎಲ್ಲಿಗೆ ಬಂದದ ಪರಿಸ್ಥಿತಿ ಸ್ವಲ್ಪ ಆಲೋಚನೆ ಮಾಡೋಣ. ಆವಾಗ ಹೆಣ್ಮಗಳು ಕರ್ಕೊಂಡು, ವಯಸ್ಸಿನ ಹೆಣ್ಮಗಳು ಕರ್ಕೊಂಡು ತಿರುಗಬೇಕು. ಆಗಿನ ಕಾಲ ಭಾಳ ಭಕ್ತಿವಂತ ಕಾಲ. ಯಾವ್ರವರು? ನಾವು ಮುದೇನೂರವರು. ಎಲ್ಲಿಗೆ ಹೋಗ್ತೀರಿ? ಪಟ್ಟಿ ಪಾಡಿಗೆ ಹೆಂಗೆ ಹೊಕ್ಕಿವ. ಆ ಹುಡುಗಿ ಯಮನವ್ವ ವಯಸ್ಸಿನ ಹುಡುಗಿ, ಅದರಲ್ಲಿ ಕೆಂಪು ಹೆಣ್ಮಗಳು. ಅವನು ಸೀರೆ ಮುಚ್ಕೊಂಡು ಅಡ್ಡಾಡ್ತಿದ್ದ. ಹಿಂಗೆ ಮೋತಿಗೆ ತೆಗೆದು ಅಡ್ಡಾಡಕ್ಕೆ ಬರ್ತಿತ್ತ ಇಲ್ಲೋ? ಮೋತಿ ತೆಗೆದು ಅಡ್ಡಾಡಕ್ಕೆ ಬರ್ತಿತ್ತಿಲ್ಲೋ? ಕೂದಲ ಬಿಟ್ಕೊಂಡು ತಿರ್ಗಾಕ್ಕೆ ಬರ್ತಿತ್ತಿಲ್ಲೋ? ಸ್ವತಂತ್ರ ಇದ್ರಿ ಇಬ್ಬರೇ ತಾಯಿ ಮಗಳು. ಆ ಹೆಣ್ಮಗಳು ತಾಯಿ ಜೊತೆಗೆ ತಿರುಗಾಡ್ತಾ ಕಂಪ್ನಿಗೆ ಹೋಗ್ತಾರೆ ಅಂತ ಹೇಳಿ ನೀನು ಕಂಪ್ನಿಗೊಳಗೆ ಅವ್ರ ಅಣ್ಣ ಅಲ್ಲೇ ಉಳಿದ್ಬಿಟ್ಟವ. ಮತ್ತೊಮ್ಮೆ ತಂಗಿನ ಕರೀಲಿಕ್ಕೆ ಬಂದ. ಅಂದ್ರಿಕೆ ಲಗ್ನ ಮಾಡಬೇಕು ಅಂತ. ಹೆಣ್ಮಕ್ಳು ದೊಡ್ಡವರು ಲಗ್ನ ಮಾಡಬೇಕಲ್ಲ, ಗಂಡು ಹುಡುಗರು ದೊಡ್ಡವ್ರು ಲಗ್ನ ಮಾಡಬೇಕಲ್ಲ.
ಲಗ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅಣ್ಣ ಕರೀಲಿಕ್ಕೆ ಬಂದ ಎಲ್ಲಿಗೆ ಲಿಂಗ ಸೂಗುರಿ. ಆವಾಗ ಯವ್ವ ನಾ ಅಲ್ಲಿ ಹೋಗೋದಿಲ್ಲ, ಅಲ್ಲಿ ಲಿಂಗ ಎದುರಾಗ ಕಂಪ್ನಿಯೊಳಗೆ ಹವೆ ಚಲೋ ಇಲ್ಲ, ಅಲ್ಲೇ ನಾವು ಅಲ್ಲೇ ಅಣ್ಣ ಹೋಗಲಕ್ಕೆ. ಅಣ್ಣನ ಕಳಿಸಿಕೊಟ್ಟು ಲಿಂಗಮ್ಮ ಮತ್ತು ಯಮನವ ಇಲ್ಲೇ ಉಳಿದು ಎಲ್ಲಿ ಲಿಂಗ ಸೂಗೂರಿಗೆ. ಅಲ್ಲಿ ಲಿಂಗ ಸೂಗೂರಲ್ಲಿ ಅಮೀನ್ಗಡೆ ಪ್ರಭು ಸ್ವಾಮಿಗಳಿದ್ದರು. ಅಮೀನ್ಗಡೆ ಪ್ರಭು ಸ್ವಾಮಿಗಳು ಅವ್ರು ನಮ್ಗೆ ಭಾಳ ಪರಿಚಯ. ಅವ್ರ ವಯಸ್ಸು ಭಾಳ ಆಗಿತ್ತು, ಅವಾಗ ನಾವು ಸಣ್ಣವಿದ್ಯೆ. ನನ್ನ ಕರೆಸಿಕೊಂಡು ಅಪ್ಪ ನೀವು ವಚನ ಕೆತ್ತಿದ್ಯಾ, ಈ ವಚನ ಕೆತ್ತು ಸಲುವಾಗಿ ನೀನು ಕೆತ್ತು ಅಂತ ತಿಳ್ಕೊಂಡು ಹೇಳಿ ಅವರೊಂದು ಬ್ಯಾಟ್ರಿ ಕೊಟ್ಟು ಮತ್ತು ಚಾದರೊಂದು ಹಚ್ಚಿ ಕಳಿಸಿಕೊಟ್ಟದ್ದು ಇನ್ನೂ ಮಠದಾಗ ಅದಾವೆ. ಅಮೀನ್ಗಡೆ ಪ್ರಭು ಸ್ವಾಮಿಗಳು ಅವಾಗ ಅವರಿಗೆ 70-80 ವರ್ಷ ಆಗಿತ್ತು. ಆ ಹೆಣ್ಣು ಮಗಳು ಆ ಲಿಂಗ ಸೂಗೂರು ಮಠಕ್ಕೆ ಬಂದರು. ದೂರದ್ದು ಕುಂತ್ರವಾಗ ದೂರದ್ದು ಕುಂದಿರ್ತಿದ್ರು ಮಂದಿ, ಸರಿಯಾಗಿ ಬರ್ತಿದ್ದಿಲ್ಲ. ಅಲ್ಲಿ ಕುಂದಿರ್ಬೇಕು, ನಮಸ್ಕಾರ ಮಾಡಿ ಕೂಡಬೇಕು. ಭಕ್ತಿ ಕಲಿಸೋದಿಲ್ಲ ರೀ, ಕಲಿಬೇಕದನ್ನು. ಭಕ್ತಿ ಕಲಿಬೇಕು. ಆ ಭಕ್ತಿ ಕಲ್ತ್ರ ಹೊರತಾಗಿ ಕಲೀಲಿಕ್ಕೆ ಬರೋಂಗಿಲ್ಲ ಅದು. ಆ ಲಿಂಗಮ್ಮ ಮತ್ತು ಯಮನವ ಇಬ್ಬರು ಕೂಡ ದೂರದಲ್ಲಿ ಕೈ ಮುಕ್ಕೊಂಡು ಕೂತರು. ಯಾಕ್ರವ ನೀವು ಯಾರು? ಯಪ್ಪ ನಾವು ಮುದೇನೂರವರು. ನೀವು ಯಾರು? ನಾವು ಹಾಲು ಮತ್ತವರು. ಈ ತಂಗಿ ಯಾರು? ಮಗಳು. ಮತ್ತು ಹಿಂಗ್ಯಾಕಾಗಿರಿಯಪ್ಪ? ಬಡತನ ಸಂಸಾರದ ದೇಶ ತಿರುಗಬೇಕು, ಪಟ್ಟಿ ಪಾಡಿಗೆ ಬರಬೇಕು, ಮೈ ತುಂಬ ಅರಿವಿಲ್ಲ, ಮೈ ತುಂಬ ಬಟ್ಟಿಲ್ಲ. ಆವಾಗ ಹೆಣ್ಮಕ್ಳಿಗೆ ಸಣ್ಣ ಹುಡುಗರಿಗೆ ಟೆಪಿಗೆ ಹೆಣಲತ್ತು ಹಾಕ್ತಿದ್ರು. ಹಿಂಗೆ ಈಗಿನ ಹಂಗೆ ಇದ್ದಿದ್ದಿಲ್ಲ ಕೂದಲ. ಆವಾಗ ಹತ್ತೆ ಕೂದಲ ಮಾಡಿ ಒಂದು ಕುಲಾಯಿ ಕಟ್ತಿದ್ರು. ಕುಲಾಯಿ, ಈ ಕುಲಾಯಿ ಕಟ್ಟಿಗಳವ್ರು ಅದಾರ ಏನು ರೀ ರೇವಣಪಿರಿಯ? ಗಂಡು ಮಕ್ಕಳೇ ಕಟ್ಟಿ ಹೊರತಾಗಿ ಹೆಣ್ಮಕ್ಳು ಕಟ್ಟಿಕೊಳ್ಳೋದ್ರು ಕುಲಾಯಿ. ಆ ಕುಲಾಯಿನೂ ಗೊತ್ತಿಲ್ಲ ಇವರಿಗೆ. ಹಾಂ ಬಂದೇನಪ್ಪ, ಹಾಂ ಚಲೋ ಅದು ತೊಗೊಂಡು ಬಂದೆ, ನಡಿ ಹೇಳ ಅಲ್ಲಿಂದ, ಜಾಗ ಬಿಡು ಹೋಗ ಕಡೆ. ಆ ಕುಲಾಯಿ ಕಟ್ಟಿಕೊಂಡು ಅಡ್ಡಾಡ್ತಾಯಿದ್ರು. ಇನ್ನೇನು ಮಾಡಬೇಕು? ಅಷ್ಟೊತ್ತಿಗೆ ಒಬ್ಬರು ಮಾಸ್ತರು ಬಂದರು, ಶಾಲೆ ಮಾಸ್ತರು, ಮುಸಲ್ಮಾನರವರು. ಅವರು ಶಾಸ್ತ್ರ ಹೇಳ್ತಾಯಿದ್ರು, ನಿಜಗುಣರ ಶಾಸ್ತ್ರ. ಆ ನಿಜಗುಣರ ಶಾಸ್ತ್ರ ಕೇಳಿರೇ ನೀವು? ಯಾರೊಬ್ಬರೇ ನಮ್ಮೂರಾಗ ಗೊತ್ತೂ ಇಲ್ಲದ. ನಿಜಗುಣ ಅಂದ್ರೆ ಯಾರು ಗೊತ್ತಿಲ್ಲ, ನಿಜಗುಣ ಶಾಸ್ತ್ರ ಏನೂ ಗೊತ್ತಿಲ್ಲ. ಆ ನಿಜಗುಣ ಅಂದ್ರೆ ಕೊಳ್ಳೇಗಾಲದ ಅರಸರು. ಕೊಳ್ಳೇಗಾಲ ಅಂತದ ಮೈಸೂರು ಸೀಮ್ಯಾಗ. ಅಲ್ಲಿ ನಾನು ನಡ್ಕೊತ ಹೋಗಿದ್ದೆ. ಅಲ್ಲಿ ಚಿಲಕವಾಡಿ ಅಂತ ಒಂದು ಊರದೆ, ಅದಕ್ಕೆ 80 ಎಕರೆ ಜಮೀನು ಅದ. ನಾನು ನಡ್ಕೊತ ಹೋದಾಗ ಈ ಮಠಕ್ಕೆ ನೆನೆ ಆಗೋ ಅಂತ ಹೇಳಿದೆ ಸ್ವಾಮಿಗಳು. ಅಲ್ಲಿ ಐತೆ ನಾನು ಬಿಟ್ಟು ಬಂದೆ. ನಾವು ಇಲ್ಲಿ ಸುಮ್ಮ ವಚನದ ಕೆತ್ತಾಕ ಹತ್ತೀವಿ ರೀ, ನಾವು ಅಲ್ಲಿ ಹೇಳಿ ಬಂದೆ. ಅಲ್ಲಿ ನಿಜಗುಣ ಶಿವಯೋಗಿಗಳು ಮಹಾ ಶ್ರೀಮಂತರು, ದೊಡ್ಡ ಶ್ರೀಮಂತರು. ಆದ್ರೆ ಒಂದು ದಿವಸ ಒಂದು ಪ್ರಸಂಗ ಬತ್ತು ಅವರಿಗೆ. ಏನು ಬಂತು ಅಂದ್ರೆ, ಆ ಪ್ರತಿನಿತ್ಯ ಗುರುಗಳು ಊಟಕ್ಕೆ ಬರಂಗೆ ಬಂದರು. ದಿವಸೊಬ್ಬರು ಗಣಗಳು ಉಣಿಸ್ತಿದ್ರು ಅವರು. ದಿವಸೊಬ್ಬ ಜಂಗಮ ಮೂರ್ತಿ ಮೊದಲನೇ ಕಾಲದಾಗ ಪದ್ಧತಿ ಇತ್ತು. ಅದು ಎಡೆ ಕೊಡೋದು, ಊಟ ಮಾಡಿಸೋದಿತ್ತು. ಅದು ಬಸವಣ್ಣರು ಹಾಕಿಕೊಟ್ಟ ಸಂಪ್ರದಾಯ. ತಾನು ಅನ್ನೋದಕ್ಕಿಂತ ಮೊದಲು ಒಬ್ಬ ಜಂಗಮ ಮೂರ್ತಿ ಉಣ್ಲಿ, ಒಬ್ಬ ಭಿಕ್ಷುಕ ಉಣ್ಲಿ, ಒಬ್ಬ ಹಸದು ಬಂದಾಗ ಉಣ್ಲಿ ಅಂತ ತಿಳ್ಕೊಂಡು ಹೇಳಿ ಆ ಪರಂಪರೆ ಹಾಕೊಂಡಿದ್ದೆ. ಆ ಗುರುಗಳು ಬಂದರು, ನಿತ್ಯ ಬರಂಗೆ ಗುರುಗಳು ಬಂದರು ಮನೆಗೆ. ಬಂದಕೆರೆ ಅಲ್ಲಿ ಹಾಸಿದ್ರು. ಅಲ್ಲಿ ತಾಬಂಡಿ ಇಟ್ಲು. ಅದೇನು ಮಾಡೋದು ಮಾಡಿದ್ಲು. ಅಡಿಗೆ ಬಿಸಿದು ಮಾಡಿದ್ದಿಲ್ಲ, ತಂಗಳದ್ದಿತ್ತು ಅಡಿಗೆ. ಆ ತಂಗಳಡಿ ಇದ್ದಾಗ ಆ ಹೆಣ್ಮಗಳು
ನಿಜಗುಣರ ಹೆಂಡ್ತಿ ಅವರಿಗೆ ತಂಗಳು ಅಡಿಗೆ ನೀಡಿದರು. ತಂಗಳು ರೊಟ್ಟಿ, ತಂಗಳು ಮೊಸರ, ತಂಗಳು ಅನ್ನ ನೀಡಿದರು. ಅವರು ಯಥಾ ಪ್ರಕಾರ ಪ್ರಸಾದ ತೊಗೊಂಡ್ರು. ಹೋಗಿ ಆ ನಿಜಗುಂಡ್ರು ಮಾತಾಡ್ಕೊತ ಕೂತರು. ಯಪ್ಪ ಏನೇನು ಪ್ರಸಾದ ಆಯ್ತು ಅಂತ ಕೇಳಿದರು. ಏನಿಲ್ಲಪ್ಪ, ಮೊಸರ, ರೊಟ್ಟಿ, ಮುದ್ದೆ ಆಗಿತ್ತು, ಅವೆಲ್ಲ ಏನೇನು ಇದ್ದು. ಅವರು ಮಧ್ಯಾಹ್ನ ಪೂಜೆಗೆ ಬಂದರು. ಮಧ್ಯಾಹ್ನ ಪೂಜೆ ಗುರುಗಳು ಕರ್ಕೊಂಡು ಬರ್ಬೇಕಲ್ಲ, ಆ ಗುರುಗಳು ಕರ್ಕೊಂಡು ಬಂದು ಗದಿಗೆ ಮ್ಯಾಗ ಕುಂದಿರ್ಸಿದ್ರು. ಆ ನಿಜಗುಂಡ್ರು ಪಾದ ಪೂಜೆ ಮಾಡ್ಕೊಳಕ್ಕೆ ಶುರು ಮಾಡಿದರು. ಎಡಿ ನಡೀತು. ಆ ನಿಜಗುಂಡ್ರು ಏನಂದರು, ಮುಂಜಾನೆ ಅಪ್ಪಗಳಿಗೆ ಏನು ನೀಡಿ ಅದನ್ನು ನೀಡು, ಮುಂಜಾನೆ ನೀಡಿದ್ದು ನೀಡು. ಇಲ್ಲ, ಮುಂಜಾನೆ ಅಡಿಗೆ ತೇರಾಗಿದ್ದಿಲ್ಲ ರೀ, ಅದು ಸ್ವಲ್ಪ ತಂಗಳ ಅನ್ನ ಇತ್ತು ನೀಡಿದ್ದೆ, ಅದನ್ನು ನೀಡು, ಅದನ್ನು ನೀಡು. ನೋಡಿರಿ, ಗುರುಗಳ ಮೇಲೆ ಎಷ್ಟು ವಿಶ್ವಾಸ. ಪಂಕ್ತಿ ಭೇದ ಆಗಬಾರ್ದು. ಯಾವಾಗಲೂ ನಾವು ನಮ್ಮ ಸ್ವತಂತ್ರವಾಗಿ ಏನು ಬೀಳ್ತದೆ ಅದನ್ನೇ ಊಟ ಹೊರತು ಪಂಕ್ತಿ ಭೇದ ಮಾಡಿ ನಾವೊಂದು ತಿನ್ನಬಾರ್ದು. ನಾನು ತುಪ್ಪ ಉಣ್ಣಂಗಿಲ್ಲ, ಹಾಲು ಉಣ್ಣಂಗಿಲ್ಲ, ಏನೂ ತೊಗೊಳ್ಳೋದಿಲ್ಲ ನಾನು. ಯಾಕಂದ್ರೆ ಹೊರಗೆ ಪಂಕ್ತಿ ಭೇದ ಆಗ್ತದೆ. ಹೊರಗೊಬ್ಬರಿಗೆ ಒಂದು ನೀಡಿದಂಗೆ ಆಗ್ತದೆ, ನಾವು ಒಳಗೆ ಕೂತು ತಿನ್ಬೇಕಾಗ್ತದೆ. ಇತರರರಿಯದಿದ್ದರೇನಲ ನಿನ್ನ ಅಂತರಂಗ ಸ್ಥಿತಿಯೂ ಮೇಷನರಿಯನೇನಲ. ಇತರರರಿಯದಿದ್ದರೇನು ಶತಾಪರಾಧಗಳನ್ನು ಕೃತಕತನದಿ ಮಾಡಿ ಧರ್ಮಯುತನು ನೆನೆಸಿಕೊಂಬ ಭಾವ. ಇತರರರಿಯದಿದ್ದರೇನಲ ನಿನ್ನ ಅಂತರಂಗ ಸ್ಥಿತಿಯೂ ಮೇಷನರಿಯನೇನಲ. ನಾವು ಎರಡನೇದವ್ರು ಏನು ನೋಡಂಗಿಲ್ಲ ತಿಳ್ಕೊಂಡು ಕತ್ತದಾಗ ಕೂತು ಊಟ ಮಾಡಿದರೆ, ಕತ್ತದಾಗ ಕೂತು ಊಟ ಮಾಡಿದರೆ ಅದಕ್ಕೆ ಹೇಳ್ತಾರೋ ಘನಮಠರು, ಇತರರರಿಯದಿದ್ದರೇನಲ. ಎರಡನೇದವ್ರು ತಿಳಿರಂಗೆ ಮಾಡಿದ್ರು ತಿಳಿತದೆ ದೇವ ಜಗತ್ತಿ. ಇತರರರಿಯದಿದ್ದರೇನಲ ತನ್ನ ಅಂತರಂಗ ಸ್ಥಿತಿ ಉಮೇಶನರಿಯನೇನಲ. ಇತರರರಿಯದಿದ್ದೇನು ಶತಾಪರಾಧಗಳನ್ನು ಕೃತಕತನದಿ ಮಾಡಿ ಧರ್ಮಯುತನು ನೆನೆಸಿಕೊಂಬ ಭಾವ. ಇತರರರಿಯದಿದ್ದರೇನಲ. ನಾವು ಯಾರೂ ಅರಿಲಾರ್ದಲ್ಲಿ ಕೂತೂಟ ಮಾಡಿದ್ವು ಅಂದ್ರೆ ಸಹಿತ ಆ ಪರಮಾತ್ಮ ಗೊತ್ತಿರ್ತಲ್ಲ, ಆ ಶಿವನಿಗೆ ಗೊತ್ತಾಯ್ತಲ್ಲ. ಶಿವನಿಗೆ ಕಣ್ಣು ಎಸೆದಾವ, ಕಾಲು ಎಸೆದಾವ, ಕೈ ಎಸೆದಾವ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳನತ್ತ ಶ್ರೀಚರಣ. ಆ ಪರಾತ್ಪರ ವಸ್ತು ಬ್ರಹ್ಮಾಂಡದಿಂದ ತುಂಬಿದೆ. ಪಂಕ್ತಿ ಭೇದ ಆಗಬಾರ್ದು. ನಾವೇ ತಂಗಳು ರೊಟ್ಟಿ ತಿಂದು ಮತ್ತೊಬ್ಬರಿಗೆ ಬಿಸಿ ರೊಟ್ಟಿ ಕೊಡಬೇಕು, ಇದು ಸಂಪ್ರದಾಯ. ಈಗ ನಮ್ಮ ಮಠದಲ್ಲಿ ಆಗಿಲ್ಲ. ಬಡವರು ಬಂದರೂ ತುಪ್ಪ ನೀಡಬೇಕು, ಶ್ರೀಮಂತರು ಬಂದರೂ ತುಪ್ಪ ನೀಡಬೇಕು. ಹೌದಲ್ಪ ಬಸವಣ್ಣ? ಆ ತುಪ್ಪ ನೀಡಬೇಕು. ನಾವು ಒಬ್ಬರೇ ತುಪ್ಪ ಉಣ್ಲಿಕ್ಕೆ ಆಗೋದಿಲ್ಲ, ನಾವು ಉಣ್ಣೋದೂ ಇಲ್ಲ ಅಂದರೆ ದಾಸೋಗದಲ್ಲಿ. ದಾಸೋಗ ಅಲ್ಲ, ಅದು ಸೋಗ. ಅದರ ಸಲುವಾಗಿ ಈ ಯಾವ ನಿಜಗುಣರು ಆ ಎಡಿ ನೀಡು ಅಂತಂದಾಗ, ಇಲ್ಲ ಮುಂಜಾನೆ ಇದು ಸ್ವಲ್ಪ ನೆನೆದ ಅನ್ನ ಮುದ್ದೆ ಉಳಿದಿತ್ತು ಅದನ್ನು ಎಡಿ ಮಾಡಿದೆ ಅಂದ್ರೆ ಆಯಿತು, ಚಲೋ ಆಯಿತು. ನಿನ್ನ ಗಂಡನಿಗೆ ಬಿಸಿದು, ನನ್ನ ಗಂಡಗೆ ತಂಗಳದು. ನನ್ನ ಗಂಡ ಗುರು ಅಲ್ಲ ನೋಡಿ, ಎಷ್ಟು ಸೂಕ್ಷ್ಮ ಐತಿ. ನನ್ನ ಗಂಡಗಂದ್ರೆ ತಂಗಳದ್ದು, ನಿನ್ನ ಗಂಡಗೆ ಬಿಸಿದ ನಡಿ ತಿಳ್ಕೊಂಡು ಹೇಳಿ ವೈರಾಗಿ ಬಂದು ಜಾಗ ಬಿಟ್ಬಿಟ್ಟವ್ರು, ಮನೆಯೇ ಬಿಟ್ಟರು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರದ ಕನಸಂದರಿ ಮಾರಮರ್ದನ ಶಂಭುಲಿಂಗನಿಸಿ ಗಂಭೀರ ಸುಖದೊಳಿರು. ಮನಸ್ಸು ಹೇಳಿದರು, ಆರು ನಾನೆಂದು ವಿಚಾರಿಸು. ನಾ ಮೊದಲು ಯಾರದಿನ ಅಂತ ವಿಚಾರ ಮಾಡು. ನಾ ಮನುಷ್ಯದಿನೋ ದೇವರದಿನೋ ದಿಂಡದಿನೋ ವಿಚಾರ ಮಾಡು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸಂದರಿ.
ವಿಷಮ ಸಂಸಾರ ಯಾವುದು, ಸಮ ಸಂಸಾರ ಯಾವುದು? ವಿಷಮ ಅಂದ್ರೇನು? ಸಮಾನ ಇಲ್ಲದ್ದು. ಒಂದು ವಿಷಮ, ಎರಡು ಸಮಾನ, ಮೂರು ವಿಷಮ, ನಾಲ್ಕು ಸಮಾನ, ಐದು ವಿಷಮ, ಆರು ಸಮಾನ, ಏಳು ವಿಷಮ, ಎಂಟು ಸಮಾನ, ಒಂಬತ್ತು ವಿಷಮ, 10 ಸಮಾನ. ಹೌದಾ? ಈ ಸಂಸಾರ ಅನ್ನೋದು ವಿಷಮದ. ನಾನು ನಂದು ನಾನು ಗಳಿಸೀನಿ ಅಂತಂದ್ರೆ ಹೋಗಾಗಿ ಯಾಕೆ ಒಯ್ಯಂಗಿಲ್ಲ. ಒಂದಿಟ್ಟು ಬಂಗಾರ ಮುರಿದು ಇಡಬೇಕಾಯ್ತಂದ್ರೆ ಬಾಯಾಗ ಸತ್ತಾಗ ಒಂದಿಟ್ಟು ಬಂಗಾರ ಮುಡಬೇಕಾದ್ರೆ ಅಕ್ಕಿ ಕೊಳಾಗಿದ್ದ ತಾಳಿನ ಮುರಿದು ಕಿವಿಯಾದ ಮುರಿದಕ್ಕೆ ಯಾರು ಕೊಡ್ತಾರೆ, ಮತ್ತು ಹೊರಗಿನ ಬಂಗಾರ ಕೊಡಂಗಿಲ್ಲ, ಗಳಿಸಿರ್ತಾಳೆ ರಗಡೆ. ಅದು ಒಂದೀಟು ಪತ್ರ ಇಟ್ಕ್ಯಾರ ಬಾಯಾಗ ಇಡ್ತಾರ, ಹೆಚ್ಚಿಗೆ ಕೊಟ್ಟರು ಇಡಂಗಿಲ್ಲ. ಇಲ್ಲಿ ಗಿರಿಜವ್ವ ಅಂತ ತಿಳ್ಕೊಂಡು ಹೇಳಿ ಹಿಪ್ಪರಿಗಾಗಿ ತೀರ್ಕೊಂಡ್ಲು. ಹಿಪ್ಪರಿಗಾಗಿ ಆ ಹಿಪ್ಪರಿಗಾಗಿ ತೀರ್ಕೊಂಡ್ರೆ ಹೆಣ್ಮಗಳು ಕಿವಿಯಾಗ ಬೈರು ಇದ್ದು. ಅವ ಮಗ ಏನಂದ, ಅವನು ಅಲ್ಲೇ ಇರಲಿ ಹೋಗಿಬಿಡ್ರಿ ಮುಚ್ಚಿಬಿಡ್ರಿ ಅಂದ. ಅಲ್ಲೇ ಮುಚ್ಚಿಬಿಡ್ರಿ ಅವನ. ಆಕೆ ಇಟ್ಟಾಳ್ಮೇಲೆ ಯಾಕೆ ತೆಗಿಬೇಕು? ಆಕೆ ತನ್ನ ಪ್ರೀತಿಯಿಂದ ಇಟ್ಕೊಂಡಾಳ, ಸತ್ತಾಳ, ಹೋಗಿದ ಆಕೆ ಸಲ ಹಾಕಿ ಗಳಿಸಿದ್ದು ಆಕೆ ಹೋಗಲಿ ಅಂತ ತಿಳ್ಕೊಳ್ಳಿ ಸಾಲಿ ಮಾಸ್ತರ್ತೆ ಆಕೆ. ಅದನ್ನೆಲ್ಲ ಮುಗಿಸಿ ಮ್ಯಾಲೆ ಮುಗಿಸಿ ಎಲ್ಲ ನಿಂತು ನಾಳೆ ಮನೆಗೆ ಬಂದೀವ್ರೆ. ನಾ ಇಂಗ್ಳೇಶ್ವರಕ್ಕೆ ಬಂದೆ, ಆಕೆ ನಮ್ಮ ಶಿಶು ಹೇಳಿದ್ಲು. ರಾತ್ರಿ ಗೋರಿ ಹಡ್ಡಿದ್ರಿ, ರಾತ್ರಿ ಗೋರಿ ಹಡ್ಡಿ ಕಿವಿ ಕತ್ತರಿಸ್ಕೊಂಡು ಹೋಗಿದ್ರಿ. ಏನು ಮಾಡ್ತಾರೆ ಹೇಳಿ? ಬಂಗಾರ ಎಲ್ಲಿದ್ದರೂ ಬಿಡಂಗಿಲ್ಲ ಮಂದಿ. ಈಗ ತುಡುಗರು ಬಂದಾರತ್ತ ಸುದ್ದಿ ಆಗ್ಯದ. ನೀವು ಏನು ಮಾಡ್ತೀರಿ? ಬ್ಯಾಂಕಿನಾಗ ಇಟ್ಕೊಳ್ಳೋಕ್ಕೂ ತಯಾರಿಲ್ಲ, ಸೊಸೈಟಿಯಾಗ ಇಟ್ಕೊಳ್ಳೋಕ್ಕೂ ತಯಾರಿಲ್ಲ, ಕೊಳ್ಳ ಕಟ್ಕೊಳ್ಳೋಕ್ಕೂ ತಯಾರಿಲ್ಲ. ಮತ್ತು ಎಲ್ಲಿಡೋರು ನೀವು? ಎಲ್ಲಿಡೋರು? ಈಗ ಈ ಬೀರಪ್ಪನ ಪುರಾಣ ನಡೆದ, ಇದಕ್ಕೆ ದಾನ ಧರ್ಮ ಮಾಡಿರಿ. ನೀನು ನೋಡ್ರಿ, ಯಾರು ನಮ್ಮ ಇಂಡಿಯವರು ದಾಸೋಹ ಮಾಡಿದರು, ಎಷ್ಟು ಮಂದಿಗೆ ಪ್ರಸಾದ ತೊಗೊಂಡ್ರಪ್ಪ? ತೊಗೊಂಡ್ರ ಇಲ್ಲ? ಹಾಂ, ವಿಷಮ ಸಂಸಾರದ ಕನಸಂದರಿ. ವಿಷಮ ಸಂಸಾರ ಅಂದರೆ ನಾನು ಗಳಿಸಿದ್ದೇನೆ, ನಂದಿದೆ, ಇದು ಯಾರ ಹಕ್ಕಿಲ್ಲ ಅನ್ನೋದು ವಿಷಮ. ನಾನು ಗಳಿಸಿದ್ದಿಲ್ಲ, ಪರಾಧೀನದ ಶಿವನ ಐತೆ ಅಂತ ಅನ್ನೋದು ಸಮಾನ. ಸಮಾನ. ಇಲ್ಲಿ ನಮ್ಮ ನಿಜಗುಣ ಶಿವಯೋಗಿಗಳೇನು ಹೇಳ್ತಾರ? ಇದೆಲ್ಲ ಸಂಪತ್ತೆಲ್ಲ ಶಿವನದು. ವಿಷಮ ಸಂಸಾರದ ಕನಸಂದರಿ. ನಿಮ್ಮ ಕನಸಿನ ಸಾಹುಕಾರಕ್ಕೆ ಹಾಕಿರ್ಲವ? ಇಲ್ಲಿ ನಮ್ಮೂರಾಗ ಒಬ್ಬ ಮನುಷ್ಯ ಅದಾನ, ಹೆಸರು ಹೇಳಂಗಿಲ್ಲ. ಅವನಿಗೆ ತವ್ರ ಮನೆಯವರು ಒಂದು ಹಾಡು ಕೊಟ್ಟಿದ್ರು. ತವ್ರ ಮನೆಯವ್ರು ಹಾಡು ಕೊಟ್ಟಿದ್ರು. ಎಲ್ಲ ಕಾಳ ಕಡಿ ಅದಕ್ಕೆ ಇಟ್ಕ್ಯಾರ, ಹೊಟ್ಟೆ ಕೆಟ್ಟ ಸತ್ತೋತು. ಮನ್ಯಾಗ ಊಟಕ್ಕೆ ಕೊಡ್ತಿದ್ದಿಲ್ಲ, ಎಲ್ಲ ಅದಕ್ಕೆ ಹಾಕಿಬಿಡು. ತವ್ರ ಮನೆದಲ್ಲ ಅದು ಹಾಡು, ತವ್ರ ಮನೆದಲ್ಲ. ಎಷ್ಟು ಅಭಿಮಾನ ರೀ! ಗಂಡನ ಮನೆ ಆಕಳಿಗೆ ಹಾಕಂಗಿಲ್ಲ. ಏನು ಹಾಲು ತಗೊಂಡು ಚಾ ಮಾಡಿ ಕುಡಿತಾರೆ ತುಡಿಗಿಲೆ. ವಿಷಮ ಸಂಸಾರ. ಹೋಗಿದ್ದೆ ಕೊಳ್ಳೇಗಾಲಕ್ಕೆ ಹೋಗಿ ಅವ್ರ ಹತ್ರ ನಿಂತು, ಈಗ ನಾ ಮನೆ ಅವ್ರು ಬಾಯಿಗೆ ಹೋಗಿ ಭಾಳ ಆಯಿತು, 600-700 ವರ್ಷ ಮೇಲೆ ಆಯಿತು. ನಿಜಗುಣರು ಅವ್ರು ನಿಜಗುಣರು ಶಾಸ್ತ್ರವನ್ನು ಚೆನ್ನಾಗಿ ಬರೀತಾರೆ, ಷಟ್ಶಾಸ್ತ್ರ ಅಂತ ಬರೀತಾರೆ ಅವರು. ಆ ಶಾಸ್ತ್ರ ಎಲ್ಲ ಕಡೆ ಭಾಳ ಪ್ರಚಾರ ಅದ ರೀ. ಆದರೆ ನಮಗೆ ಗೊತ್ತಿಲ್ಲ, ನಮ್ಮೂರವ್ರಿಗೆ ಅದು ಗೊತ್ತಿಲ್ಲ ಶಾಸ್ತ್ರ. ನಮ್ಮೂರವ್ರಿಗೆ ಏನು ಗೊತ್ತಂದರೆ ಹೊಲಕ್ಕೆ ಹೋಗೋದು, ಮನೆಗೆ ಬರೋದು, ಪಗಾರ ತಗೊಳ್ಳೋದು, ಕೆಲಸ ಮಾಡೋದು, ಆಯ್ತು ಮುಗಿತು. ಇದಕ್ಕಿಂತ ಹೆಚ್ಚಿನ ನಮಗೇನು ದಾರಿನ ಗೊತ್ತಿಲ್ಲಲ್ಲ. ಆ ದಾರಿ ಹಿಡಿಯೋರೇ ಇಲ್ಲಲ್ಲ, ಹಿಡ್ಸೋರು ಇಲ್ಲಲ್ಲ, ಹಿಡ್ಸೋರಿದ್ದು ಹಿಡಿಯೋಂಗಿಲ್ಲಲ್ಲ. ಆ ನಿಜಗುಣ ಶಾಸ್ತ್ರವನ್ನು ಒಬ್ಬ ಮುಸಲ್ಮಾನರ ಮಾಸ್ತರಿದ್ದ, ಅಬ್ದುಲ್ ಖಾನ್. ಆ ಮಾಸ್ತರ್ ಕನ್ನಡ ಶಾಲೆ ಮಾಸ್ತರ್. ಆಗಿನ ಕಾಲಕ್ಕೆ ಶಾಲೆಗಳು ಭಾಳ ಪವಿತ್ರ ಇದ್ದು. ಯಾಕೆ ಗೌಠಿ ಶಾಲೆ ಅಂತ ಇರ್ತಿದ್ದು. ಹಳೆ ಮುದುಕರು ಇಲ್ಲ, ನಮ್ಮಲ್ಲಿ ಹೇರೂರು ಮಾಸ್ತರು ಹತ್ತಿದ್ರು. ಹೇರೂರು ಮಾಸ್ತರು. ಆ ಹೇರೂರು ಮಾಸ್ತರು ದಿವಸ ಮಠಕ್ಕೆ ಬಂದ ಮಗ ಹುಡುಗರಿಗೆ ಅಭ್ಯಾಸ ಹೇಳಿ ಹೋಗ್ತಿದ್ರು. ಈಗ ಯಾರು ಬರೋದಿಲ್ಲ. ಆಗಿನ ಪಾಲು ಪರಿಸ್ಥಿತಿ ಕಲಿತ್ರೆ ಸಾಕು ಅನ್ನೋ ಭಾವನೆ ಇತ್ತು ಮಂದಿ ಹತ್ರ. ಈಗ ಶಾಲೆ ಹೊಕ್ಕಾಳ, ನನ್ನ ಮಗಳು ಹೊಕ್ಕಾಳ ಶಾಲೆಗೆ. ಶಾಲೆಯಾಗ ಹೆಣ್ಮಗಳು ಇರಂಗಿಲ್ಲ.
ನಮ್ಮ ಹುಡುಗ ಸಾಲಿ ಹೋಗ್ತಾನೆ, ಸಾಲ್ಯಾಗ ಅವಿರಂಗಿಲ್ಲ. ನೋಡ್ರಿ ನೀವು, ಪರೀಕ್ಷೆ ಮಾಡಿ ನೋಡ್ರಿ ನೀವು. ದಿವಸ ಒಂದು ಹುಡುಗಿಯರು ಕಡೆಕಕ್ಕಾರ, ಒಂದು ಹುಡುಗ ಕಡೆಕಕ್ಕಾನ. ಇದು ಯಾರ ಜವಾಬ್ದಾರಿ ರೀ? ಇಲ್ಲಿ ಯಮನವ್ವ ಸಣ್ಣ ಹುಡುಗಿ ಅವನು ಕೂಡ ಇರಬೇಕು, ತನ್ನ ಮೋತಿ ಮುಚ್ಕೊಂಡು ಅಡ್ಡಾಡ್ತಿದ್ದಾಕಿ. ಇದು ಅಂಥದ್ದು ಸ್ವಲ್ಪ ಆಲೋಚನೆ ಮಾಡಿ ನೀವು. ವಯಸ್ಸಿನವ್ರು ಹೆಂಗಿರಬೇಕು? ವಯಸ್ಸಿನಲ್ಲಿ ಏನಿರ್ತದ? ವಯಸ್ಸಿನಾಗ ಇರೋದು ಕೆಡೋದು. ನೀನು ಹೇಳಿನಲ್ಲ, ಹರಿದಾಗ ಶರೀರದು ಚಂದವ್ವ, ಗರಗರ ತಿರುಗುತ್ತ ಬಂದೆವ್ವ. ಹರಿದಾಗ ಶರೀರದು ಚಂದವ್ವ, ಗರಗರ ತಿರುಗುತ್ತ ಬಂದೆವ್ವ. ಸರಿಸಮನನ ಇಲ್ಲಂದೆವ್ವ, ಹಿರಿಯರ ಮಾತು ಮರ್ತವ್ವ. ಕಟ್ಟಿಗೆ ಕುಳ್ಳ ತಂದೆವ್ವ, ಗಟ್ಟಿಗೆ ಕುಳುಬಣ ಒಟ್ಟಿದೆವ್ವ. ಕಟ್ಟಿಗೆ ಕುಳುಬಣ ಒಟ್ಟಿದೆವ್ವ. ಪಟಪಟ ಮಕ್ಕಳ ಹಡದೆವ್ವ, ತಿಟಿಮಿಟಿ ಸಂಸಾರ ಮಾಡಿದೆವ್ವ. ಹರನಾಮವನು ಜಪಿಸವ್ವ, ಪರಿಭವ ಸರಣೆ ಗೆದಿಯವ್ವ. ಈ ಸಂಸಾರ ತಿಟಿಮಿಟಿ ಅದ ರೀ. ಹತ್ತಿ ಮನೆ ಅದ, ಹತ್ತಿ ಗಾಡಿ ಅದ, ಹತ್ತಿ ಅದ, ಎಲ್ಲ ಅದ. ಆಗಿನ ಕಾಲಕ್ಕೆ ಕುಳುಬಾಣ ತರಬೇಕಾಗಿ ಕುಳುಬಾಣ ಹಚ್ತಿದ್ರು, ಕಟ್ಟಿಗೆ ತಂದು ಇಡ್ತಿದ್ರು. ಹಾಲು ಕಾಸ್ಬೇಕಾಗಿತ್ತಂದ್ರೆ ಕುಳ್ಳು ಹಚ್ಕ್ಯಾರ ಹಾಲು ಕಾಸ್ತಿದ್ರು. ಈಗ ಬರ್ಷನ್ ಮುಗೀತು. ಹಾಲೇ ಇಲ್ಲಲ್ಲ, ಎಲ್ಲಿ ಕಾಸ್ಬೇಕು? ಹಾಲೇ ಇಲ್ಲ. ಮೊಸರಂತೂ ಮೊದಲೇ ಇಲ್ಲ, ಬೆಣ್ಣೆಂತೂ ಗುರ್ತೇ ಇಲ್ಲ. ಕೇಳ್ರಿ ಹುಡುಗರನ್ನ ಕೇಳ್ರಿ, ಮುದುಕೇರಿ ರೇಸ್ಮಂತ ಕೂತಾರ. ಹಾಲು ಯಾವ ಹಾಲು ಕುಡಿತಿರುವ ನೀವು? ಹಾಲು ಮನ್ಯಾಗ ಸಿಗ್ತಾವ್ರಿ? ಇಲ್ಲೊಂದು ಮನೆ ಅದ, ಒಂದು ವರ್ಷಕ್ಕೆ 1,50,000 ರೂಪಾಯಿ ಹಾಲು ಖರೀದಿ ಮಾಡ್ತಾರೆ. ಏನ್ರವ 1,60,000 ಹಾಲಿಗೆ ಖರೀದಿ ಮಾಡ್ತೀರಿ? ಒಂದು ಎಮ್ಮೆ ಮಾಡಿರಿ, 50,000 ರೂಪಾಯಿ ಕೊಟ್ಟು ಹಾಲು ಇಟ್ಕೊರಿ ಅಂತಂದ್ರೆ ಸ್ವಸ್ಥರು ನಮಗೆ ಆಗೋದಿಲ್ಲ ಅಂತ ಹೇಳಿದರು ಸ್ವಸ್ಥರು. ಈಗ ನಿಮಗೆ ಸೀರೆ ಅಂತ ಬಂದು ನಾವು ಗೊತ್ತದನ್ರಿ, ಉಟ್ಕೊಂಡು ಸೀರೆ ಹಿಂಡಂಗಿಲ್ಲ. ಹಿಂಗೆ ಖಲಾಸ್ ಮುಗೀತು. ಹಿಂಡು ಸೀರೆನೇ ಇಲ್ಲ ಇಲ್ಲಿ ಅದವನಪ್ಪ. ಹಿಂಡು ಸೀರೆನಿಲ್ಲ, ಹಿಂಡು ಕೂಸಿಲ್ಲ, ಏನು ಕೆಲಸನೇ ಇಲ್ಲ ಅಂದಮೇಲೆ ಮುಂದೆ ಮಾಡ್ತಾರೆ ನೀವು? ಮುಂದೆ ಮಾಡೋದೇನು? ಮೊದಲನೇ ಕಾಲದಾಗ ಇಲ್ಕಲ್ಲಿ ಸೀರೆ ಉಟ್ಕೊಂಡು ಅದರ ಲ್ಯಾವಿ ಹಚ್ಚಿ, ಅದು ಕುಲಾಯಿ ಹೊಲಿಸಿ ಕೌದಿ ಮಾಡಿ, ಆ ಕೌದಿ ಸುಟ್ಟು ಎಣ್ಣೆ ಮರ ಮಾಡ್ತಿದ್ರು. ಎಣ್ಣೆ ಮರ ಇದು ಖರೇನ ಸುಡ್ರವ? ಎಣ್ಣೆ ಮರ ಮಾಡಿರಿ ನಿಮ್ಮೊಬ್ಬರೇ. ಮೊನ್ನೆ ಯಾರ ಮನೆಗೆ ಭಿಕ್ಷಕ್ಕೆ ಹೋಗಿದ್ದೆವು, ಒಂದು ಮ್ಯಾಲ ಮರ ತುರುಕಿದ್ರು. ಅಲ್ಲಿ ಅದು ಮರ ಅಳ್ತಿತ್ತು. ಯಪ್ಪ ನನ್ನ ಹಣೆ ಬರ್ದಾಗ ಹಿಂಗಾಯ್ತು ನೋಡ್ರಿ, ಎಲ್ಲ ಹಸರು ಮಾಡಿ ಕೊಡ್ತೀನಿ, ನಾನು ತಂದು ಇಲ್ಲಿ ತುರ್ಕ್ಯಾರ ಅಂತ ಹೇಳ್ತಿತ್ತು. ಅದು ಮರ ಎಲ್ಲ ರೆಡಿಮೇಡ್. ಹಸು ಮಾಡಿದ ಅಕ್ಕಿ ಬರ್ತಾವೆ, ಹಸು ಮಾಡಿದ ಜೋಳ ಬರ್ತಾವೆ, ಹಸು ಮಾಡಿದ ಹಿಟ್ಟು ಬರ್ತದೆ, ಹಸು ಮಾಡಿದ್ದೆಲ್ಲ ಬರ್ತದೆ. ಆದರೆ ನೀವು ಮಾಡೋ ಕೆಲಸ ಏನು? ನಿಮ್ಮ ಮನ್ಯಾಗ ಏನು ಉಳಿತಾಯ ಮಾಡ್ಕೊಳಕ್ಕೆ ಹತ್ತೀರಿ ನೀವು ಹೆಣ್ಮಕ್ಳು? ಇಲ್ಲಿ ನಮ್ಮ ಯಮನವ್ವ ಹೆಂಗೆ ಮಾಡಿದ್ದು, ಲಿಂಗಮ್ಮ ಹೆಂಗೆ ಮಾಡಿದ್ದು? ಯಾವ ಲಿಂಗ ಸೂಗೂರು ಮಠದಲ್ಲಿ ಆ ಪ್ರಭುರಾಜೇಂದ್ರ ಸ್ವಾಮಿಗಳು ಇವ್ರನ್ನ ಕರ್ಕೊಂಡು ಊಟ ಅದು ಮಾಡಿಸಿದ್ರು. ಮೊದಲು ತುದಗಾಟಿಗೆ ಕುಂದಿರ್ಬೇಕು, ತುದಗಾಟಿಗೆ ಕುಂದಿರ್ಬೇಕು. ಊಟ ಮಾಡಿಸ್ಯವ. ಯಾರು ನೀವು? ಯಪ್ಪ ನಾವು ಮದೇನೂರವರು. ಒಬ್ಬಾಕಿ ಮಗಳದಾಳ, ಒಬ್ಬ ಮಗ ಕಂಪ್ಲಿಯಾಗದಾನ. ಅವ ಈ ಕಡೆ ಬರೋದಿಲ್ಲ, ಬಂದರೂ ಕೂಡ ಅವ ಸರಿ ಇಲ್ಲ. ಅದ್ರ ಸಲುವಾಗಿ ಮಗಳು ಕರ್ಕೊಂಡು ಹೊಂಟೀನಿ ಅಂತ ಕಣ್ಣೀರು ತೆಗೆದ. ಕಣ್ಣೀರು ತೆಗೆದು ಆಗಲೇ ಒಂದು ತಿಳ್ಕೊಂಡು ಹೇಳಿ ತಮ್ಮ ಹತ್ರ ಇಟ್ಕೊಂಡು ಅವ್ರಿಗೊಂದು 2-3-4 ದಿವಸ ವ್ಯವಸ್ಥೆ ಮಾಡಿ ಮುಂದೆ ಅವ್ರು ಯಪ್ಪ ನಾವು ಹೊಕ್ಕಿ ಅಂದ್ರೆ ಅವರು 2ನೇ ಕಡೆ ಹೋಗ್ತೀವಿ. ಯಾಕೆ ಹೋದಾಕ್ರವ ಹೋಗ್ರಿ. ಅವ್ರಿಗೆ ಹೋಗಾಗ ಒಂದೊಂದು ರುದ್ರಾಕ್ಷಿ ಕೊಟ್ಟರು ಇಬ್ಬರಿಗೂ. ಆ ಶರಣ ಮಗ ಲಿಂಗವ್ಗ ತಾಯಿಗೆ ಮಗಳಿಗೆ ಒಂದೊಂದು ರುದ್ರಾಕ್ಷಿ ಕೊಟ್ಟರು. ಆ ಹುಡುಗಿ ಹರಕ ಗಗ್ರಿ, ಹರಕ ಕುಲಾಯಿ, ಹರಕ ತಲಿ.
ನೋಡ್ರಿ ಇಲ್ಲಿ ಐತೆ ನೋಡ್ರಿ ಫೋಟೋ, ಶರಣಮ್ಮಂದಿದು ಇವತ್ತೈತಿಲ್ಲ ಹಣಿ ಮೇಲೆ ಐತಿಲ್ವಾ? ಇವ್ರು ಯಾರು? ಕುರುಬರು. ಮಹಾಶಿವಶರಣೆ. ಅಲ್ಲಿಗೆ ನಾನು ಹೋಗ್ತಾ ಇದ್ದೆ ಮೇಲೆ ನಾನು ನಡ್ಕೊತ ಹೋಗಿದ್ದೆ. ಹೊನವಾಡ ಬಸಪ್ಪಿದ್ದ. ನಾವು ಪಟ್ಟಣಕ್ಕೆ ಪಂಚರಾತ್ರಿ ಹೇಳಿ ಏಕರಾತ್ರಿ 2 ವಸ್ತಿ ಒಂದರವರೆ ಮಾಡಲಿಲ್ಲ ನಾವು. ಅಲ್ಲಿ ಅವ್ವರು ಕೂತಿದ್ರು ಒಳಗೆ. ಅಲ್ಲಿ ಬೀಳಿಗೆ ಪಟ್ಟದ ದೇವರಿದ್ರು, ಹತ್ತಿರಕ್ಕೆ ಪಟ್ಟದ ದೇವರಿದ್ರು. ನಾವು ಹೋದ್ಕೊಳ್ಳೋ ಕುರ್ಚಿ ಹಾಕಿದ್ರು, ಸ್ನಾನ ಮಾಡಿ ಶಿವಪೂಜೆ ಮಾಡ್ಕೊಂಡೆವು. ನಾಳೆಗೆ ಹೊತ್ತು ಹೊಂಟ್ರ ಕಮಲಾಳ ತೇರದ ಅವರು ನಮ್ಮನ್ನು ಕಳಿಸ್ತಾರೆ ಇಲ್ಲ ಅಂತ ತಿಳ್ಕೊಂಡೆ ಚಿಂತೆ ಆಯಿತು. ಆ ಹತ್ತಿರಕ್ಕೆ ಪಟ್ಟದವ್ರು ಕೊಟ್ಟು ಕಳಿಸಿದರು. ಅಲ್ಲಿ ಇಂಗಳೇಶ್ವರ ಸ್ವಾಮಿಗಳು ಬಂದರು. ಅವರು ಯಾತ್ರಕ್ಕೆ ಹೋಗ್ತಾರಂತೆ. ಅವರು ಪಟ್ಟಣ ಪಂಚರಾತ್ರಿ ಹೇಳಿಗೆ ಕರೀತಿ ಮಾಡ್ತಾರಂತೆ. ಅವ್ರನ್ನ ಕರ್ಕೊಂಡು ಬರ್ರಿ. ಹತ್ತಿರಕ್ಕೆ ಪಟ್ಟದೇವ್ರು ಬಂದು ಕರೆಯಕ್ಕೆ ಬಂದರು. ನಾವೊಂದು ಕೊಲೆಗಿದ್ದೆವು. ಕುರ್ಚಿ ಹಾಕಿದ್ರು, ಒಳಗೆ ಕುಂದಿರ್ತೀರು, ಹೊರಗಿಲ್ಲ ಕುಂದ್ರೋದು. ಕುಡ್ರೋ ಪದ್ಧತಿ ರೀ. ಹೆಣ್ಮಕ್ಳು ಹೆಂಗೆ ಕುಂದಿರ್ಬೇಕು, ಗಂಡು ಮಕ್ಳು ಹೆಂಗಿರಬೇಕು, ಎಲ್ಲಿ ವ್ಯವಸ್ಥೆ ಮಾಡಬೇಕು, ಹೆಣ್ಣು ಹುಡುಗ್ರು ಹೆಂಗೆ ಕುಂದಿರ್ಬೇಕು, ಗಂಡು ಹುಡುಗ್ರು ಹೆಂಗೆ ಕುಂದಿರ್ಬೇಕು, ಇವೆಲ್ಲ ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ರಿ. ಅಂದ್ರೆ ನಮ್ಮೂರು ಶರಣರು ಊರು ಹಾಕದ, ಇಲ್ಲಿಕ್ಕೆ ರಣರು ಊರು ಹಾಕದ. ನಿಮ್ಮ ಮಕ್ಕಳಿಗೆ ನೀವು ಟ್ರೈನಿಂಗ್ ಕೊಡೋಕೆ ತಯಾರಿಲ್ಲಲ್ಲ. ಈ ಯಮನವ್ವ ಅಲ್ಲಿ ರುದ್ರಾಕ್ಷಿ ಕಟ್ಟಿಕೊಂಡ್ಲು. ಅವಾಗ ಒಂದು ವಿಭೂತಿ ಕೊಟ್ಟರು, ಧಾರಾಳ ವಿಭೂತಿ ಹಚ್ಕೊಂಡ್ಲು. ವಿಭೂತಿ 3 ಬೆರಳಲ್ಲೇ ಧರಿಸ್ಬೇಕು ನಾವು. 3 ಬೆರಳ ಧಾರಾಳ. ನಾವು ಮೂರ ಮಂದಿ ಇದ್ದಾರೆ ಇವತ್ತೇ ಧರಿಸೋರು. ಕಡಗೋಲು ಗುರುಸಿದ್ದಪ್ಪ, ಎಮ್ಮೆ ರೇವಣಪ್ಪ, ಅಲ್ಲೊಬ್ಬ ಕೂತ ನೋಡ್ರಿ. ಇವ್ರು ಈಗ ಶುರು ಮಾಡ್ಯಾರ. ಒಂದು 3-4 ಮಂದಿ ಇದ್ದಾರೆ ವಿಭೂತಿ ಹಚ್ತಾರೆ. ಆದರೆ ವಿಭೂತಿಯಲ್ಲಿ ಏನು ಮಹತ್ವ ಐತಿ ಅನ್ನೋದನ್ನು ನಾಳೆಗೆ ನೋಡೋಣ. ನಮ್ಮ ಶರಣಮ್ಮನವರು ಧಾರಾಳ ವಿಭೂತಿ ಹಚ್ಚಿಕೊಂಡು ಭಾಗದಾಗ ಕೂತಿದ್ರು. ಯಪ್ಪ, ತಾವು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಕರೆದ್ರೆ ಮಾಡ್ತೀರಿ, ಅದ್ರ ಸಲ ಮುಂಜಾನೆ ಅಂದ ಕೂಡಲೇ ಸ್ನಾನ ಮಾಡಿಕೊಂಡು ಶಿವಪೂಜೆ ಮಾಡಿಕೊಂಡು ನಂದವಾಡಿಗೆ ಹೋಗಿಬೇಡಿ, ನೀವು ಯಡಿಯೂರಿಗೆ ಹೋಗಿಬಿಡ್ರಿ. ಅವ್ರಿಗೆ ಯಾರು ಹೇಳಿದರು? ಅಲ್ಲಿ ಪುಸ್ತಕದಾಗ ಬರ್ದಾರದ. ಎಷ್ಟು ಸೂಕ್ಷ್ಮ ವ್ಯವಹಾರ ಅವ್ರದ್ದು. ಪೂಜೆ ಹೆಂಗೆ ಮಾಡ್ತಿದ್ರು, ಪೂಜೆಯಿಂದ ಏನೇನು ತಿಳಿತಿತ್ತು, ಶಿವಪೂಜೆ ಅಂದ್ರೆ ಏನು, ಶಿವಪೂಜಾ ಪರೋಭೂತ್ವ ಅನ್ಯದೈವಂ ನಮಸ್ಕರೇತ್ತ. ನೀವು ಯಾವುದೇ ದೇವರ ಹಿಡೀರಿ, ಒಂದೇ ಹಿಡೀರಿ ದೇವರ, 28 ದೇವರ ಹಿಡಿಬಾರ್ದು. 28 ದೇವರ ಕಾಳಿಗೆ ಹಾಕ್ಕೊಂಡ್ರಂದ್ರೆ ದೇವ್ರು ಜೋಪಾನ ಮಾಡೋದಿಲ್ಲ ನಿಮ್ಮನ್ನ. ದ್ರೌಪದಿಗೆ ಗಂಡುಗಳು ಎಷ್ಟು ಮಂದಿ ರೇವಣಪ್ಪ? ಎಷ್ಟು ಮಂದಿ? 5 ಮಂದಿ. ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. 8 ಮಂದಿ ಆದರೆ 5 ಮಂದಿ ಆದಿಲ್ಲ. ಈ 5 ಮಂದಿ ಗಂಡುಗಳು ಆಕೆ ಪ್ರಸಂಗ ಬತ್ತು ಸೀರೆ ಕಳಿಯೋದು. ಒಬ್ಬರೇ ಕಳಕ್ಕೆ ಬೇಡ ಅಂದ್ರೆ, ಒಬ್ಬನೇ ಇದ್ದ ಅಂತಂದ್ರೆ ಕಡಿಲಿ ಸಾಯಿಲಿ. ದೇವರ ಎಷ್ಟು ಮಂದಿಗೆ ನಡ್ಕೊಳ್ಳೋರು ನೀವು? ದುರ್ಗಗೂ ನಡ್ಕೊಳ್ಳೋದು, ದ್ಯಾಮಗೂ ನಡ್ಕೊಳ್ಳೋದು, ಎಲ್ಲವೂ ನಡ್ಕೊಳ್ಳೋದು, ಇಂಗಳೇಶ್ವರ ಸಿದ್ಧಮುತ್ಯಾಗ ಹೋಗೋದು, ಸಿದ್ದಪ್ಪಗೂ ಹೋಗೋದು. ಕಡೆಗೆ ಹೋಗಿಬಿಟ್ರಿ ಎಲ್ಲರೂ ಕೈ ಬಿಟ್ಟು ಬಿಡ್ತಾರೆ, ಖಲಾಸ್ ನಡಿ. ಸುಖವಾಗಿರ್ಬೇಕಾದ್ರೆ ಇಬ್ಬರು ಹೆಂಡ್ರಾಗ್ಬೇಕ್ರಿ. ಸುಖವಾಗಿರ್ಬೇಕಂತ ಯಾರು ಅಂದ್ರೆ ಇಬ್ಬರು ಹೆಂಡ್ರಾಗ್ರಿ, ಕೂಳೆ ಸಿಗಂಗಿಲ್ಲ. ಕೂಳೆ ಸಿಗಂಗಿಲ್ಲ ಗಂಡಗ. ಅಕ್ಕಿ ಉಣಿಸ್ತಾಳತ್ತೆ ಈಕೆ ಉಣಿಸ್ತಾಳತ್ತೆ ಆಕೆ ಕೂಳಿಗೆಡೆ ಹೋಗಿಬಿಡ್ತೀವಿ. ಇಲ್ಲಿ ನಮ್ಮ ಶರಣಮ್ಮನವರು ಆ ರುದ್ರಾಕ್ಷಿ ಕಟ್ಟಿಕೊಂಡು ಹಾಗೇ ತಿರುಗ್ತಾ ಬರ್ತಾ ಇದ್ದಾರೆ. ಕಮಳ್ಯಾಳ್ ಮತ್ತು ಗುಡುದೂರ ಹತ್ತು ಬರ್ತದೆ. ಗುಡುದೂರ ಅಲ್ಲಿಗೆ ಬರ್ತಾರೆ. ಆ ಗುಡುದೂರಲ್ಲಿ ಬಾಲಪ್ಪ ಅಂತ ಒಬ್ಬ ಶರಣ, ಅವ ಕುರುಬ್ರವ. ನಾನು ಶೀಘ್ರ ಹೇಳೋಣ, ಯಾಕಂದ್ರೆ ಹೆಂಡ್ಕಚ್ಚಿ ಹಾಕವ, ಹೆಂಡ್ಕಸ್ ಮಾಡವ. ಗುಡುದವ್ರದ್ದು ಮಾಡ್ಕೊಂಡು ಹೋಗಿ ಆಕಳ ಹೊಡ್ಕೊಂಡು ಹೋಗ್ಯಾರ, ಕಾಯ್ಕೊಂಡು ಬರೋ. ಅವನು ಹೆಂಡ್ತಿ ಸಿಟ್ಟಿನ ಹಾಕಿದ್ಲು.
ಅಲ್ಲ ನೀನು ಬರೇ ಗುಡುದುರಜ್ಜ ಬಸವರಾಜ ಆರಯ್ಯರು ಅಂತೀರಿ, ಅದ್ರ ಸಲುವಾಗಿ ಅಲ್ಲಿ ಯಾಕೆ ಹೋಗ್ತೀಯೇನು ಕೆಲಸ ನಿಂದು ಅಂತ ಕೇಳಿದ್ಲಾಕೆ. ಇಲ್ಲ, ಗುರುಗಳಿದ್ದಾರೆ, ಭಾಳ ಭಕ್ತಿವಂತರಿದ್ದಾರೆ, ನಮ್ಮ ಮೇಲೆ ಪ್ರೇಮ ಇದ್ದಾರೆ,